ವಿರೋಧವಾಗಿಲ್ಲ. ಇವನು ಹೇಳ್ತಾ ಇದ್ದಾನೆ, ದೇವರೇ ನನಗೆ ವಿರೋಧವಾಗಿದ್ದಾರೆ. ಆತನ ಕೈ ನನಗೆ ವಿರೋಧವಾಗಿ ಕೆಲಸ ಮಾಡ್ತಾ ಇದೆ. ಆತನ ಕೈ ನನ್ನನ್ನು ಹೊಡೆಯುತ್ತಾ ಇದೆ. ಆತನ ಕೈ ನನ್ನ ಮುರಿತಾ ಇದೆ. ಆತನ ಕೈ ನನಗೆ ಪಾಠಗಳು ಕಲಿಸಿಕೊಡುತ್ತದೆ. 6ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ಸ್ವಲ್ಪವೂ ಕತ್ತಲೆ ಕಾಣದೆ, ಸ್ವಲ್ಪವೂ ಬೆಳಕನ್ನು ಕಾಣದೆ ನಾನು ಕತ್ತಲೆನ ಕಾಣದೆ. ನೋಡಿ 6ನೇ ವಾಕ್ಯ, ಕಾರ್ಗತ್ತಲಲ್ಲಿ ನನ್ನನ್ನು ಇರಿಸಿದ್ದಾನೆ, ಬಹುಕಾಲದ ಹಿಂದೆ ಸತ್ತವರಂತಿದ್ದೇನೆ. ನೋಡಿ, ನಾನು ಬದುಕಿದ್ದೇನೆ ಹೇಳಕ್ ಕೂಡ ಆಗ್ತಾ ಇಲ್ಲ. ನಾನು ಹೆಂಗಿದ್ದೀನಿ? ಸತ್ತವನಾಗಿದ್ದೇನೆ. ನನ್ನಲ್ಲಿ ಜೀವ ಇದೆಯೋ ಇಲ್ಲೋ ಗೊತ್ತಿಲ್ಲ. ಯಾವ ಸುಖಕರ ಕಾರ್ಯಗಳನ್ನು ನೋಡ್ತಾ ಇಲ್ಲ, ಯಾವ ಕ್ಷೇಮವನ್ನು ಕಾಣುತ್ತಾ ಇಲ್ಲ, ಯಾವ ಆಶೀರ್ವಾದ ಕಾಣುತ್ತಾ ಇಲ್ಲ, ಯಾವ ಅದ್ಭುತನ ಕಾಣುತ್ತಾ ಇಲ್ಲ. ಎಲ್ಲ ಶೂನ್ಯವಾಗಿ ನನ್ನ ಜೀವನದಲ್ಲಿ ನಡೀತಾ ಇದೆ. 10ನೇ ವಾಕ್ಯ, ದೇವರು ಹೆಂಗಿದಾರಂತೆ? ಕರಡಿ ಅಂತೆ ಇವನಿಗೆ ವಿರೋಧವಾಗಿ ನಿಂತುಕೊಂಡು ಸಿಂಹದಂತೆ ಗರ್ಜಿಸುವ ದೇವ